ಇಲ್ಲಿರೋದು ಶ್ರೀಕಂಠ. ಅಭಿಮನ್ಯು ಕ್ಯಾಪ್ಚರಿಂಗ್ ಮಾಡಬೇಕಾದ್ರೆ ಅಭಿಮನ್ಯು ಅಂಡ್ ಅರ್ಜುನನಿಗೆ ತುಂಬ ಕಾಂಪಿಟೇಷನ್ ಕೊಟ್ಟಿದ್ದ ಆನೆ. ಶ್ರೀಕಂಠ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ, ದಂತಗಳು ತುಂಬ ಚೆನ್ನಾಗಿದೆ. ಹಾಗೆ ಅಜಾನುಬಾಹು ಎಷ್ಟು ದೊಡ್ಡದಾಗಿದ್ರೂ ಕೂಡ ಇವನು ಕುಮ್ಕಿ ಕಾರ್ಯಾಚರಣೆಯಲ್ಲಿ ಅಷ್ಟಾಗಿ ಭಾಗವಹಿಸ್ತಿಲ್ಲ. ಎಲ್ಲೋ ಒಂದು 2-3 ಕಾರ್ಯಾಚರಣೆಗಳಲ್ಲಿ ಇವನು ಭಾಗವಹಿಸಿದ್ರು ಕೂಡ ಸುಮ್ಮನೆ ಜೊತೆಗಿರೋದಕ್ಕೆ ಮಾತ್ರನೇ ಇವನನ್ನು ಇಟ್ಕೊಂಡಿದ್ದಾರೆ. ಹಾಯ್, ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ. ಸ್ನೇಹಿತರೆ, ಮತ್ತಿಗೋಡಿನಲ್ಲಿ ಒಂದು ಆನೆ ಇದೆ. ಆನೆ ಹೆಸರು ಶ್ರೀಕಂಠ. ಒಂದು ದಸರಾ ಆನೆ ಆಗಬೇಕು ಅಂತಂದರೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕೋ ಆ ಎಲ್ಲ ಕ್ವಾಲಿಟೀಸ್ ಶ್ರೀಕಂಠನಲ್ಲಿದ್ದರೂ ಕೂಡ ಯಾಕೆ ಒಮ್ಮೆ ಕೂಡ ಈ ಒಂದು ದಸರಾದಲ್ಲಿ ಭಾಗವಹಿಸಲಿಲ್ಲ? ಹಾಗೆ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅರ್ಜುನನಿಗೆ ಕಾಂಪಿಟೇಷನ್ ಕೊಟ್ಟಿದ್ದ ಈ ಒಂದು ಆನೆ ಇದುವರೆಗೂ ಯಾಕೆ ಕುಮ್ಕಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿಲ್ಲ? ಮತ್ತು ಈ ಒಂದು ಆನೆಯನ್ನು ಯಾವಾಗ ಎಲ್ಲಿ ಸೆರೆ ಹಿಡಿದ್ರು ಅಂತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಶ್ರೀಕಂಠ ಕ್ಯಾಪ್ಟನ್ ಅರ್ಜುನ ಹಾಗೆ ಅಭಿಮನ್ಯುವಿನ ನೇತೃತ್ವದಲ್ಲಿ 2014ರಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಅಭಿಮನ್ಯು ಹಾಗೆ ಅರ್ಜುನನಿಗೆ ಯಾವುದಾದರೂ ಆನೆಗಳು ಈ ಒಂದು ಕ್ಯಾಪ್ಚರಿಂಗ್ ಟೈಮಲ್ಲಿ ಸ್ಟಿಪ್ ಕಾಂಪಿಟೇಷನ್ ಕೊಟ್ಟಿದೆ ಅಂತಂದರೆ 2 ಆನೆಗಳು ಮಾತ್ರ. ಒಂದು ಗುಂಡ, ಮತ್ತೊಬ್ಬ ಯಾರು ಅಂತಂದರೆ ಶ್ರೀಕಂಠ. ಸ್ನೇಹಿತರೆ, ಶ್ರೀಕಂಠನಿಗೆ ಈಗ 54 ವರ್ಷ. ಇವನ ಎತ್ತರ 2.79 ಮೀಟರ್, ತೂಕ ಬಂದು 4660 kg. ಹಾಗೆ ಇವನ ದೇಹದ ಉದ್ದ ಬಂದು 3.70 ಮೀಟರ್. ಇದರ ಅರ್ಥ ಏನು ಅಂತಂದರೆ, ಯಾವುದಾದರೂ ಒಂದು ಆನೆ ಅಂಬಾರಿಯನ್ನು ಹೊತ್ತು ಸಾಗಬೇಕು ಅಂತಂದರೆ ಆ ಒಂದು ಆನೆಯ ಎತ್ತರ ಹಾಗೆ ಈ ಉದ್ದ ತುಂಬ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ. ಅದರ ಅರ್ಥ ಏನು ಅಂತಂದರೆ, ಆ ಒಂದು ಆನೆಯ ಮೇಲೆ ಅಂಬಾರಿಯನ್ನು ಇಟ್ಟಾಗ ಆ ಒಂದು ಅಂಬಾರಿ ಪ್ರಾಪರಾಗಿ ಕೂರಬೇಕು ಅಂತಂದರೆ ಅಲ್ಲಿ ಬೆನ್ನು ತುಂಬ ಫ್ಲ್ಯಾಟ್ ಇರಬೇಕು, ಹಾಗೆ ತುಂಬ ಉದ್ದ ಇರಬೇಕು. ಹಾಗಾದರೆ ನಾವು ಓಡೋದಾದರೆ ನಮ್ಮ ಶ್ರೀಕಂಠ ಏನಿದ್ದಾನಲ್ಲ, ಇವನ ಎತ್ತರ 2.79 ಮೀಟರ್, ಇದರ ಉದ್ದ ಬಂದು 3.70 ಮೀಟರ್. ಹತ್ರ ನಾವು ನೋಡಬೇಕು ಅಂತಂದರೆ ನಮ್ಮ ಅರ್ಜುನ ಎಷ್ಟು ಉದ್ದ ಇದ್ನೋ ಅಷ್ಟು ಉದ್ದ ನಮ್ಮ ಶ್ರೀಕಂಠ ಕೂಡ ಇದ್ದಾನೆ. ಹಾಗಾದರೆ ಇವನು ಯಾಕೆ ಈ ಒಂದು ದಸರಾದಲ್ಲಿ ಇದುವರೆಗೂ ಭಾಗವಹಿಸಿಲ್ಲ ಅಂತ ನಾವು ನೋಡೋದಾದರೆ, ಇದು ಮೇಲ್ನೋಟಕ್ಕೆ ಇಲ್ಲಿ 2 ಕಾರಣಗಳನ್ನು ನಾವು ನೋಡ್ಬೋದು. ಒಂದು, ಈ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಕಾಂಪಿಟೇಷನ್. ಹೌದು ಸ್ನೇಹಿತರೆ, ಆ್ಯಕ್ಚುಲಿ ನಮಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದರೆ, ನಮ್ಮಲ್ಲಿ ಕುಮ್ಕಿ ಆನೆಗಳಿಗೆ ಕೊರತೆ ಇರ್ಬೋದು ನಿಜ, ಆದರೆ ದಸರಾ ಆನೆಗಳಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಇರೋದಿಲ್ಲ. ಒಂದು ವರ್ಷದಿಂದ ನಾವು ನೋಡ್ತಾನೆ ಇರ್ತೀವಿ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಆನೆಗಳು ಅನ್ನೋದು ಬರ್ತಾನೆ ಇವೆ. ಈ ರೀಸನಿಂದ ಏನು ಅಂತಂದರೆ, ನಮ್ಮ ಶ್ರೀಕಂಠನಿಗೆ ಮೇ ಬಿ ಅಂತಹ ಒಂದು ಅವಕಾಶ ಅನ್ನೋದು ಸಿಗಲಿಲ್ಲ. ಯಾಕೆ ಅಂತಂದರೆ ತುಂಬ ಕಾಂಪಿಟೇಷನಿಂದ. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ರೀಸನ್ ಅಂತ ನಾವು ನೋಡೋದಾದರೆ, ಇವನನ್ನು ಕ್ಯಾಪ್ಚರ್ ಮಾಡಿದ್ದು 2014ರಲ್ಲಿ. ಅರ್ಥ ಇವನಿಗೆ 44 ವರ್ಷ ಇರಬೇಕಾದ್ರೇ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಹಾಗಾದರೆ ಒಂದು ಆನೆ ತುಂಬ ಚೆನ್ನಾಗಿ ಪಳಗಬೇಕು ಅಂತಂದರೆ ಸಾಮಾನ್ಯವಾಗಿ ಒಂದು 3ರಿಂದ 4 ವರ್ಷ ತಗೊಳ್ತದೆ. ಇಲ್ಲಿ ಮಹೇಂದ್ರ ಕೇವಲ 3 ವರ್ಷದಲ್ಲೇ ದಸರಾ ಉತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾನೆ. ಹಾಗೆ ಅಶ್ವತ್ಥಾಮ ಕೂಡ 2017ರಲ್ಲಿ ಕ್ಯಾಪ್ಚರ್ ಮಾಡಿದ್ರು ಕೂಡ 2021-22ರಲ್ಲಿ ಅವನು ದಸರಾಕ್ಕೆ ಬರ್ತಾನೆ. ಅಂದರೆ 4 ವರ್ಷದಲ್ಲೇ ಕೆಲವೊಂದು ಆನೆಗಳು ತುಂಬ ಬೇಗನೆ ಈ ಒಂದು ಮಾವು ತರೋ ಕೊಡ್ತಕ್ಕಂಥ ಕಾಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡ್ತವೆ. ಆದರೆ ಇಲ್ಲಿ ಶ್ರೀಕಂಠ ಆ ಥರ ಮಾಡಲಿಲ್ಲ ಅಂತಕ್ಕಂಥದ್ದೇ ಸ್ವಲ್ಪ ಒಂದು ಭಾಗಿಯಾಗೋದಕ್ಕೆ ಕಾರಣ ಆಯಿತು ಏನೋ ಅಂತ ನನ್ನ ಅನಿಸಿಕೆ. ಇದೆಲ್ಲ ಕೂಡ ಒಂದು ಮಾವು ಥರ ಮೇಲೇ ಡಿಪೆಂಡ್. ಇದು ಬಿಟ್ಟು ಮತ್ತೊಂದು ರೀಸನ್ ನನಗೆ ಅನಿಸಿದ್ದೇನು ಅಂತಂದರೆ, ಒಂದು ಏಜ್ ಕನ್ಸಿಡರ್ ಮೇಲೆ ಶ್ರೀಕಂಠನಿಗೆ ಅವಕಾಶ ಸಿಗಲಿಲ್ಲ ಅಂತ.
ಯಾಕೆಂತಂದರೆ ಕ್ಯಾಪ್ಚರ್ ಮಾಡಿ 10 ವರ್ಷ ಆಗಿದೆ. ಈ 10 ವರ್ಷದಲ್ಲಿ ಇವ್ನು ಪಳಗೋದಕ್ಕೆ ಒಂದು 5-6 ವರ್ಷ ತೊಗೊಂಡ್ರು. ಸೊ ಅದೇ ಟೈಮ್ಗೆ ಇವ್ನಿಗೆ 50 ವರ್ಷ ಆಗಿಬಿಟ್ಟಿರುತ್ತೆ. ಈ 50 ವರ್ಷ ಆಗಿದ್ದರೆ ಇನ್ನು ದಸರಾದಲ್ಲಿ ಇನ್ನು ಎಷ್ಟು ವರ್ಷ ಭಾಗವಹಿಸ್ಬೋದು? ಇನ್ನೊಂದು 8ರಿಂದ 10 ವರ್ಷಗಳ ಕಾಲ ಭಾಗವಹಿಸ್ಬೋದು. ಸೊ ಅದ್ರ ಬದಲು ಸ್ವಲ್ಪ ಹೆಂಗಾಗಿರ್ತಕ್ಕಂಥ ಎಲಿಫೆಂಟ್ಸ್ಗೆ ಟ್ರೈನಿಂಗನ್ನು ಕೊಟ್ಟರೆ ಅದೊಂದು 30-40 ವರ್ಷ ಭಾಗವಹಿಸ್ಬೋದು ಅಂತ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಯೋಚನೆ ಮಾಡಿರ್ಬೋದು ಅಂತ ಸೊ ನನ್ನ ಒಪಿನಿಯನ್. ಸ್ನೇಹಿತರೆ, ಇದನ್ನು ಬಿಟ್ಟು ಸೊ ಶ್ರೀಕಂಠ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ, ದಂತಗಳು ತುಂಬ ಚೆನ್ನಾಗಿದೆ, ಹಾಗೆ ಅಜಾನುಬಾಹು. ಎಷ್ಟು ದೊಡ್ಡದಾಗಿದ್ರೂ ಕೂಡ ಇವನು ಕುಮ್ಕಿ ಕಾರ್ಯಾಚರಣೆಯಲ್ಲಿ ಸೊ ಅಷ್ಟಾಗಿ ಭಾಗವಹಿಸ್ತಿಲ್ಲ. ಎಲ್ಲೋ ಒಂದು 2-3 ಕಾರ್ಯಾಚರಣೆಗಳಲ್ಲಿ ಇವನು ಭಾಗವಹಿಸಿದ್ರು ಕೂಡ ಸುಮ್ಮನೆ ಜೊತೆಗಿರೋದಕ್ಕೆ ಮಾತ್ರನೇ ಇವನನ್ನು ಇಟ್ಕೊಂಡಿದ್ದಾರೆ. ಸೊ ಇದರ ಅರ್ಥ ಏನು ಅಂತಂದರೆ ಅಲ್ಲಿ ಮಾವುತರು ಸೊ ಇವನಿಗೆ ಇನ್ನೂ ಹೆಚ್ಚಿನ ಒಂದು ತರಬೇತಿಯನ್ನು ಸೊ ಕೊಡ್ಬೋದಾಗಿತ್ತೇನೋ ಅಂತ. ಕೆಲವೊಂದು ಆನೆಗಳು ಕ್ಯಾಪ್ಚರ್ ಆಗಿ 2-3 ವರ್ಷಕ್ಕೆಲ್ಲ ಸೊ ಈ ಒಂದು ಕ್ಯಾಪ್ಚರಿಂಗ್ ಆಗಿರ್ಬೋದು ದಸರಾಗೆ ಹೋಗ್ತಿದೆ ಅಂತಂದರೆ, ಶ್ರೀಕಂಠ ಇಷ್ಟು ವರ್ಷ ಆಗಿದ್ರು ಕೂಡ ಯಾಕೆ ಕ್ಯಾಪ್ಚರಿಂಗಲ್ಲೂ ಭಾಗವಹಿಸ್ತಿಲ್ಲ ಮತ್ತು ದಸರಾದಲ್ಲೂ ಭಾಗವಹಿಸ್ತಿಲ್ಲ ಅಂತಕ್ಕಂಥದ್ದು ಸೊ ಒಂದು ಪ್ರಶ್ನೆ. ಆ್ಯಕ್ಚುಲಿ ಹೇಳಿದ್ನಲ್ಲ ಆಗಲೇ, ಕ್ಯಾಪ್ಚರಿಂಗಲ್ಲಿ ಒಂದು 2-3 ಸರಿ ಭಾಗವಹಿಸಿರ್ಬೋದು, ಆದರೆ ಸೊ ಮೇನ್ ಕ್ಯಾಪ್ಟನ್ ಆಗೋ ಅಂತ ಒಂದು ಚಾನ್ಸು ಇವನಿಗೆ ಇನ್ನೂ ಕೂಡ ಸಿಗಲಿಲ್ಲ. ಸ್ನೇಹಿತರೆ, ಭವಿಷ್ಯದಲ್ಲಾದರೂ ನಮ್ಮ ಶ್ರೀಕಂಠ ಒಮ್ಮೆಯಾದರೂ ಈ ಒಂದು ದಸರಾದಲ್ಲಿ ಭಾಗಿಯಾಗಲಿ, ಹಾಗೆ ಸೊ ಮುಂಬರ್ತಕ್ಕಂಥ ಕ್ಯಾಪ್ಚರಿಂಗಲ್ಲಿ ಧೈರ್ಯವಾಗಿ ಒಳ್ಳೆ ಕ್ಯಾಪ್ಟನ್ಶಿಪ್ಪನ್ನು ತಗೊಳ್ಳಿ ಅಂತ ಆಶಿಸುತ್ತಾ, ಆ ಒಂದು ದೇವರು ನಮ್ಮ ಶ್ರೀಕಂಠನಿಗೆ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.